ನಾನಿವಾಗ ಹೇಳ್ತಾ ಇರೋದೆಲ್ಲ ಸತ್ಯ. ನನ್ನ ಮನಸ್ಸಲ್ಲಿರೋ ಮಾತನ್ನು ಇವಾಗ ಹೊರಗಡೆ ಹೇಳ್ತಾ ಇದ್ದೀನಿ. ಇನ್ನೂ ಹೇಳ್ದೇ ಇದ್ರೆ ಎಲ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ. ನನ್ನ ಕೈ ಬಿಡಿ. ಬಿಡೋಕ್ಕೋಸ್ಕರ ಈ ಕೈನ ಹಿಡ್ಕೊಂಡಿಲ್ಲ, ಇನ್ಯಾವತ್ತೂ ಈ ಕೈನ ಬಿಡೋದೂ ಇಲ್ಲ. ಪಂಚಾಯತಿ ಕಟ್ಟೆಯಲ್ಲಿ ನಾನು ಹೇಳಿದ್ದೆಲ್ಲ ಸುಳ್ಳು. ಹಾಗೆ ಹೇಳೋವಾಗ ಒಳಗೊಳಗೆ ತುಂಬ ನೋವು ಅನುಭವಿಸ್ತಿದ್ದೆ. ಆಗ ನಿನ್ನ ಗೌರವ ಉಳಿಸ್ಬೇಕನ್ನೋದೇ ನನಗೆ ಮುಖ್ಯ ಆಗಿತ್ತು. ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂಬಾ. ಪ್ರೀತಿನ ಹೊರಗಡೆ ಹೇಗೆ ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಆದರೂ ಧೈರ್ಯ ಮಾಡಿ ನಿನ್ನ ಮುಂದೆ ಬಂದಿದ್ದೀನಿ. ನನ್ನ ಮದುವೆ ಆಗ್ತೀಯಾ ಅಂಬಾ? ಅಲ್ಲ ನಂದಿ, ಮಹಾದೇವ ಸ್ವಲ್ಪ ಅವಸರದಲ್ಲಿ ಎಲ್ಲವನ್ನು ಹೇಳುತ್ತಿದ್ದಾರೆ ಎನಿಸುತ್ತಿಲ್ಲವೇ? ಮಾತೆಯ ಕೋಪ ಹಾಗೆಯೇ ಇದೆ. ಇನ್ನೂ ಸ್ವಲ್ಪ ಸಮಯ ಕಾಯಬಹುದಿತ್ತೇನೋ. ನಮಗಿಂತ ಹೆಚ್ಚು ಎಲ್ಲವೂ ತಿಳಿದಿರುತ್ತದೆ ಶಿವನಿಗೆ. ಅವನು ನಿರ್ಧರಿಸಿದ್ದಾನೆ ಎಂದರೆ ಅದು ಸರಿಯಾಗಿ ಇರಬೇಕು ಮಹರ್ಷಿಗಳೇ. ಸುಮ್ಮನಿರಿ, ಮಾತೆ ಏನು ಹೇಳುತ್ತಾರೆಂದು ಮೊದಲು ಕೇಳೋಣ. ನಾರಾಯಣ ನಾರಾಯಣ.